ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋ ನಂದು ಹೋಮ್ ಜಿಮ್ ಟೂರ್ ಬಗ್ಗೆ ಆಗಿರುತ್ತೆ. ಈ ಸೆಲ್ಲರ್ ಯಾರು, ಎಷ್ಟು ದಿನಕ್ಕೆ ಡೆಲಿವರ್ ಆಯಿತು, ಮತ್ತು ವರ್ತ್ ಇಟ್ ಇದೆಯಾ ಇಲ್ವಾ ಅಂತ. ಸೊ ಅದೆಲ್ಲ ಕ್ವೆಶನ್ನ ಇವತ್ತು ಈ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ನಾನು. ಸೊ ಫಸ್ಟ್ ನಾವು ಈ ಫಂಕ್ಷನಲ್ ಟ್ರೈನರ್ ವಿತ್ ಸ್ಮಿತ್ ಮಷೀನ್ ಬಗ್ಗೆ ಮಾತಾಡೋಣ. ಸೊ ಈ ಸಿಂಗಲ್ ಮಷೀನಿಂದ ನೀವು ಹಂಡ್ರೆಡ್ಸ್ ಆಫ್ ವರ್ಕೌಟ್ಸ್ ಮಾಡ್ಬೋದು, ನಿಮ್ಮ ಬ್ಯಾಕಿಗಾಗಲಿ, ಚೆಸ್ಟಿಗಾಗಲಿ, ಲೆಗ್ಸಿಗಾಗಲಿ. ಸೊ ನೀವು ಬಿಗಿನರ್ ಆಗಿ ನಿಮಗೆ ಬೇರೆ ಯಾವುದ್ರ ಮೇಲೂ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಈ ಒಂದು ಸಿಂಗಲ್ ಮಷೀನಲ್ಲಿ ನಿಮ್ದು ಇಡೀ ವರ್ಕೌಟ್ ಸೆಷನ್ನೇ ಮುಗಿಸ್ಬೋದು. ಸೊ ಅಷ್ಟು ಯೂಸ್ಫುಲ್ ಇದೆ ಇದು. ಸೊ ಈ ಫಂಕ್ಷನಲ್ ಟ್ರೈನರಲ್ಲಿ 80 kgs ತನಕ ಸ್ಟ್ಯಾಕ್ ಇದೆ. ನೀವು ಬಿಗಿನರ್ ಆದರೆ ಇದು ಸಾಕು, ಬಟ್ ನಮ್ಮ ಅಣ್ಣನೂ ಜಿಮ್ ಹೊಡಿತಾನೆ, ಸೊ ಅವನಿಗೆ 80 kg ಸಾಕಾಗಲ್ಲ. ಅವನ ಲ್ಯಾಟ್ಸಿಗಾಗಿರ್ಬೋದು, ಅವನ ಎಕ್ಸ್ಟ್ರಾ ವೆಯ್ಟ್ಸ್ ಹಾಕೋತಾನೆ. ಸೊ ಈ ಥರ ನಿಮ್ಮ ಹತ್ರ ಪ್ಲೇಟ್ಸ್ ಇದ್ದರೆ ಈ ಪಿನ್ ಮೂಲಕ ನೀವು ಇದನ್ನು ಈಸಿಯಾಗಿ ಇಲ್ಲಿ ಎಕ್ಸ್ಟ್ರಾ ವೆಯ್ಟ್ಸ್ನ ನೀವು ಹಾಕ್ಕೊಂಡು ಹೊಡಿಬೋದು. ಆಮೇಲೆ ನಿಮಗೆ ಎರಡೂ ಸೈಡೂ ಈ ಬಾರ್ಗಳು ಪ್ರೊವೈಡ್ ಮಾಡಿದ್ದಾರೆ. ನಿಮ್ಮ ಹತ್ರ ಎಕ್ಸ್ಟ್ರಾ ವೆಯ್ಟ್ಸ್ ಇದ್ದರೆ ಅದನ್ನು ಇಲ್ಲಿ ನೀವು ಈಸಿಯಾಗಿ ಹ್ಯಾಂಗ್ ಕೂಡ ಮಾಡ್ಬೋದು. ಈ ಕಡೆನೂ ಎರಡಿದೆ, ಆ ಕಡೆ ಸೈಡೂ ಎರಡಿದೆ. ಆಮೇಲೆ ನಿಮ್ದು ಏನೇ ಫಂಕ್ಷನಲ್ ಟ್ರೈನರ್ ಆಕ್ಸೆಸರೀಸ್ ಅಥವಾ ಜಿಮ್ ಆಕ್ಸೆಸರೀಸ್ ಇದ್ರೂ ಇಲ್ಲಿ ನಿಮಗೆ 3 ಹೂಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈಸಿಯಾಗಿ ನೀವು ಅದನ್ನು ಹ್ಯಾಂಗ್ ಕೂಡ ಮಾಡ್ಬೋದು. ಆ್ಯಸ್ ಐ ಸೆಡ್, ಈ ಫಂಕ್ಷನಲ್ ಟ್ರೈನರ್ ಸ್ಮಿತ್ ಮಷೀನ್ ಜೊತೆ ಬರುತ್ತೆ. ಸೊ ತುಂಬ ರೆಸಿಸ್ಟೆನ್ಸ್ ಇದೆ ಇದರಲ್ಲಿ, ಹೆವಿ ಅನಿಸುತ್ತೆ. ನಿಮಗೆ ಫಂಕ್ಷನಲ್ ಟ್ರೈನರ್ ಜೊತೆ ಎಕ್ಸ್ಟ್ರಾ ಆಕ್ಸೆಸರೀಸು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಲ್ಯಾಟ್ಸಿಗಾಗಿರ್ಬೋದು, ಬ್ಯಾಕಿಗಾಗಿರ್ಬೋದು, ಅಥವಾ ಟ್ರೈಸಿಪ್ಸಿಗೂ ಕೂಡ. ಸೊ ಇದ್ರ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಟೋಟಲ್ ಎಷ್ಟಾಯಿತು ಆಕ್ಸೆಸರೀಸ್ ಎಲ್ಲ ಸೇರಿ ಫಂಕ್ಷನಲ್ ಟ್ರೈನರ್ ಮತ್ತು ಸ್ಮಿತ್ ಮಷೀನ್ದು ಬಂದುಬಿಟ್ಟು ನಿಮಗೆ 7 feet ಮತ್ತು 4 feet ಬಾರ್ಬೆಲ್ಲು. ಆಬ್ವಿಯಸ್ಲಿ ಬಾರ್ಬೆಲ್ ಅಂತೂ ನಿಮಗೆ ಬೇಕು. ನಿಮಗೆ RDL ಆಗಿರ್ಬೋದು, ಚೆಸ್ಟಿಗಾಗಿರ್ಬೋದು, ಚೆಸ್ಟ್ ಪ್ರೆಸ್ಸಿಗಾಗಿರ್ಬೋದು, ತುಂಬ ಅದಕ್ಕೆ ಯೂಸ್ಫುಲ್ ಇದೆ ಇದು. ಆ್ಯಂಡ್ 4 feet ಅಷ್ಟೇ. ನಾನು ಬೇಸಿಕಲಿ ಬೈಸಿಪ್ ಕರ್ಲಿಗಂತ ತೊಗೊಂಡಿರೋದು ಇದನ್ನು. ಸೊ ಬಾರ್ಬೆಲ್ ಅಂತೂ ಬೇಕು. ಇದ್ರ ಪ್ರೈಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಬೆಂಚ್ ಅಂತೂ ಬೇಕು ನಿಮಗೆ. ಇದ್ರ ಪ್ರೈಸ್ನ ನಾನು ಮೇಲ್ಗಡೆ ಹಾಕಿರ್ತೀನಿ. ಸೊ ಈ ಬೆಂಚ್ ಯೂನಿಕ್ ಏನಂತ ಅಂದರೆ, ಇದು ನೀವು ಗ್ಲೂಟ್ಸಿಗೆ ಹೊಡಿಬೋದು, ಕ್ವಾಡ್ಸಿಗೆ ಹೊಡಿಬೋದು, ಆ್ಯಂಡ್ ಬೇರೆ ಯೂಸಸ್ ಕೂಡ ಇದೆ ಇದರಲ್ಲಿ. ಸೊ ಹೇಗೆ ಅಂತ ಹೇಳ್ತೀನಿ ನಾನು. ಇದು ವೆಯ್ಟ್ ಹಾಕಬೇಕು ಇಲ್ಲಿ. ಸೊ ಇಲ್ಲಿ ಒಂದು ವೆಯ್ಟ್ ಹಾಕ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಕ್ವಾಡ್ಸಿಗೆ ಹೆಂಗೆ ಅಂತ ಅಂದರೆ, ಜಸ್ಟ್ ನೀವು ಹಿಂಗೆ ಲಿಫ್ಟ್ ಮಾಡೋದು. ಸೊ ಇಲ್ಲಿಗೆ ಬೀಳುತ್ತೆ. ಹೀಗೆ ನೀವು ಬ್ಯಾಕ್ ಮಲ್ಕೊಂಡು ಮಾಡಿದ್ರೆ ನಿಮ್ಗೆ ಗ್ಲೂಟ್ಸಿಗೆ ಬೀಳುತ್ತೆ. ಸೊ ಹಾಗಾಗಿ ಇದು ಆಲ್ ಇನ್ ಒನ್ ಬೆಂಚ್. ಇದು ಅರ್ಥೋದೆ ನಾನು ಹೇಳೋಕ್ಕೆ. ಏನಂತ ಅಂದರೆ, ಈ ಬೆಂಚ್ ಜೊತೆ ಇದೂ ಬರುತ್ತೆ. ಇದು ಜಸ್ಟ್ ಹೀಗೆ ಮುಂದೆ ಹಾಕಿ ನೀವು ಬೈಸಿಪ್ ಕರ್ಲಿಗಾಗಿರ್ಬೋದು. ಸೊ ಇದು ನಾನು ಯೂಶ್ವಲಿ ಯೂಸ್ ಮಾಡಲ್ಲ, ಸೈಡಲ್ಲಿ ಇಟ್ಟಿರ್ತೀನಿ, ಬಿಕಾಸ್ ನಾನು ನಿಂತ್ಕೊಂಡೆ ಬೈಸಿಪ್ ಕರ್ಲ್ ಮಾಡೋದ್ರಿಂದ. ಸೊ ಇದೊಂದು ಇದ್ರ ಜೊತೆ ಬರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಪಿನ್ ಬೈಕು. ಈ ಇಡೀ ಜಿಮ್ಮಲ್ಲೇ ನನ್ನ ಫೇವ್ರೇಟ್ ಇದು. ಬಿಕಾಸ್ ನೀವು TV ನೋಡ್ತಾ ಅಥವಾ ನೆಟ್ಫ್ಲಿಕ್ಸ್ ನೋಡ್ತಾ, ಯಾವುದೋ ಸೀರೀಸ್ ನೋಡ್ತಾ ಆರಾಮ್ಸೆ ನೀವು ಹೊಡಿಯೋದೂ ಗೊತ್ತಾಗಲ್ಲ, ಪ್ಲಸ್ ನಿಮ್ಮ ಕಾರ್ಡಿಯೋನೂ ಆಗ್ತಾ ಇರುತ್ತೆ. ಇಲ್ಲಿ ಟೆನ್ಷನ್ ರಿಲೀಸ್ ಮಾಡೋಕ್ಕೆ ಇಲ್ಲೊಂದು ಸ್ಪಿನ್ ಕೂಡ ಕೊಟ್ಟಿದ್ದಾರೆ, ಹೀಗೆ ಗಟ್ಟಿ ಮಾಡ್ಕೊಳ್ಳೋಕ್ಕೆ. ಮತ್ತು ನಾರ್ಮಲ್ ಸೈಕ್ಲಿಂಗ್ ಥರ ಹೊಡಿಬೇಕು ಅಂತ ಅಂದ್ರೂ ಇದೆ. ಇದ್ರ ಪ್ರೈಸ್ ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಬಂಪರ್ ಪ್ಲೇಟ್ಸ್. 2.5 to 25 kgs ತನಕನೂ ಇದೆ. ಸೊ ನಾನು 25 kgs ತನಕ ಎಲ್ಲ ಹೋಗಿಲ್ಲ ಇದುವರೆಗೂ. 15 kgs ಲಾಸ್ಟು. ಬಟ್ ನಮ್ಮ ಅಣ್ಣ ಇರೋದ್ರಿಂದ ಅವನು 25 kgs ಅವನಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ. ಇದ್ರ ಪ್ರೈಸ್ನ ನಾನು ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ನಾವು ಡಂಬಲ್ಸ್ ಮತ್ತು ಮ್ಯಾಟ್ಸ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಾನು ಇವಾಗ ತನಕ ಯಾವ್ಯಾವ ಎಕ್ವಿಪ್ಮೆಂಟ್ಸ್ ತೋರಿಸ್ದೆ ಅದನ್ನೆಲ್ಲ ಒಂದೇ ಜಾಗದಿಂದ ತೊಗೊಂಡಿರೋದು. ಜಿಮ್ 24 ಎಕ್ವಿಪ್ಮೆಂಟ್ ಅಂತ. ಇದ್ರ ಸೆಲ್ಲರ್ ಬಂದುಬಿಟ್ಟು ಪುನೀತ್. ನಾನು ಅವರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಅವರಿಗೆ ನೀವು ಹೆಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ, ನೀವು ಇನ್ಸ್ಟಾಗ್ರಾಮಲ್ಲೂ ಮಾಡ್ಬೋದು, ಅವ್ರದ್ದು ಅಮೆಝಾನಲ್ಲೂ ನೀವು ಪರ್ಚೇಸ್ ಮಾಡ್ಬೋದು. ಸೊ ನಾನು ಡೈರೆಕ್ಟಾಗಿ ಅವ್ರ ಹತ್ರನೇ ಡೀಲ್ ಮಾಡಿದ್ದು, ಅಮೆಝಾನಲ್ಲಿ ಮಾಡಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಅಡ್ಜಸ್ಟಬಲ್ ಡಂಬಲ್ ಗೈಸ್. ಇದನ್ನು ನಾನು ಬೇರೆ ಬ್ರ್ಯಾಂಡಿಂದ ತೊಗೊಂಡಿರೋದು, ಬುಲ್ ರಾಕ್ ಅಂತ. ಸೊ ಇದರದ್ದು ಪ್ರೈಸ್ ಎಷ್ಟಾಯಿತು ಅಂತ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಪ್ಲಸ್ ಇದಕ್ಕೆ ನಿಮಗೆ ಆಕ್ಸೆಸರೀಸ್ ಕೂಡ ಕೊಟ್ಟಿರ್ತಾರೆ. ನೀವು ಇದನ್ನು ಈ ಥರ ಸ್ಕ್ರೂನ ತೆಗೆದುಬಿಟ್ಟು ನಿಮಗೆ ಎಷ್ಟು ವೆಯ್ಟ್ಸ್ ಬೇಕು ಅಷ್ಟು ವೆಯ್ಟ್ಸನ್ನು ನೀವು ಹಾಕೋಬೋದು. ಪ್ಲಸ್ ನಿಮಗೆ 2 kinds ಆಫ್ ಸ್ಕ್ರೂಸ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಸ್ಕ್ರೂ ಇದೆ, ಇನ್ನೊಂದು ದೊಡ್ಡ ಸ್ಕ್ರೂ ಇದೆ. ನೀವೆಷ್ಟು ವೆಯ್ಟ್ಸ್ ಇನ್ಕ್ರೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವೆಯ್ಟ್ಸ್ ಎಷ್ಟಂದರೆ 1.25, 2.5 ಮತ್ತು 3.75 ತನಕ ವೆಯ್ಟ್ಸ್ ಇದೆ. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಇವ್ರದ್ದು. ಸೊ ನೀವು ಡಂಬಲ್ಸ್ ನಿಮಗೆ ಜಾಸ್ತಿ ರ್ಯಾಕ್ ಮಾಡಿಬಿಟ್ಟು ಇಡೋಕ್ಕೆ ಇಷ್ಟ ಇಲ್ಲ, ತುಂಬ ಸ್ಪೇಸ್ ತಿನ್ನುತ್ತೆ, ಕಮ್ಮಿ ಸ್ಪೇಸಲ್ಲಿ ನೀವು ಡಂಬಲ್ಸನ್ನು ಜೋಡಿಸ್ಕೋಬೇಕು ಅಂತ ಅಂದರೆ ನೀವು ಅಡ್ಜಸ್ಟಬಲ್ ಡಂಬಲ್ಸ್ನ ತೊಗೊಳ್ಳಿ ಅಂತ ರೆಕಮೆಂಡ್ ಮಾಡ್ತಾಯಿದ್ದೀನಿ.
ನೆಕ್ಸ್ಟ್ ಬಂದುಬಿಟ್ಟು ಈ ಮ್ಯಾಟ್ ಗೈಸ್ 3x3 ಫೀಟಲ್ಲಿದೆ. ಸೊ ನಾವು ಟೋಟಲ್ ಆಗಿ 9 ಮ್ಯಾಟ್ಸ್ ಹಾಕಿದ್ದೀವಿ ನಮ್ಮದು ಇಡೀ ಜಿಮ್ ಸೆಟಪ್ಗೆ. ಸೊ ಇದೂ ಸೇಮ್ ಬ್ರ್ಯಾಂಡಿಂದ ಎಲ್ಲಿ ನಾನು ಡಂಬಲ್ಸ್ ತೊಗೊಂಡಿದ್ದೆ ಅದೇ ಬ್ರ್ಯಾಂಡು, ಬುಲ್ ರಾಕಿಂದ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಮ್ಯಾಟ್ಸ್ ಏನಾದರೂ ನೀವು ತೊಗೊಳಂಗಿದ್ರೆ ಇದೇ ಬ್ರ್ಯಾಂಡಿಂದ ತೊಗೊಳ್ಳಿ ಅಂತಲೂ ಸಜೆಸ್ಟ್ ಮಾಡ್ತೀನಿ. ಸೊ ನೀವು ಇಲ್ಲಿ ಕೆಳಗಡೆನೂ ನೋಡ್ಬೋದು. ಸೊ ಗೈಸ್ ಇದು ನಮ್ಮದು ಮಿನಿ ಹೋಮ್ ಜಿಮ್ ಟೂರ್. ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಯಿತು ನಾನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಎಲ್ಲ ಜಿಮ್ ರ್ಯಾಟ್ಸಿಂದು ಒಂದು ಡ್ರೀಮ್ ಆಗಿರುತ್ತೆ ನಮ್ಮದು ಓನ್ ಹೋಮ್ ಜಿಮ್ ಇರಬೇಕು ಅಂತ. ಹಾಗೆ ನಮ್ಮ ಅಣ್ಣಂದು ಡ್ರೀಮ್ ಆಗಿತ್ತಿದು. ಸೊ ಒಂದು ಮಿನಿ ಹೋಮ್ ಜಿಮ್ ಮನೇಲಿದೆ ಇವಾಗ. ಹಾಗೆ ನಿಮಗೂ ಸುಮಾರು ಜನಕ್ಕೆ ಈ ಹೋಮ್ ಜಿಮ್ ಕಟ್ಟಿಸ್ಬೇಕು ಅನ್ನೋದು ಒಂದು ಡ್ರೀಮ್ ಆಗಿರುತ್ತೆ. ಸೊ ನಿಮ್ಮದೆಲ್ಲ ಡ್ರೀಮ್ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.